ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾಗಿ ಮಹೇಶ್ ಕುಮಾರ್ ತೆಲ್ಲೂರ್ಕರ್ ಅವರನ್ನು ಆಯ್ಕೆ ಮಾಡಲಾಗಿದ್ದು ವಿವಿಧ ಸಮುದಾಯದ ಮುಖಂಡರು ಸನ್ಮಾನಿಸಿ ಶುಭ ಹಾರೈಸಿದರು. ವಿವಿಧ ದಲಿತ ಸಂಘಟನೆಯ ನೇತೃತ್ವದಲ್ಲಿ ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಹೇಶ್ ಕುಮಾರ್ ತೆಲ್ಲೂರ್ಕರ್ ಅವರನ್ನು ವಿವಿಧ ಸಂಘಟನೆಯ ಮುಖಂಡರು ಹಾಗೂ ದಲಿತ ಹೋರಾಟಗಾರರು ಸನ್ಮಾನಿಸಿ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನೇಕ ದಲಿತ ಸಂಘಟನೆಯ ಮುಖಂಡರು ಹಾಗೂ ಹೋರಾಟಗಾರರು ಮಹೇಶ್ ಕುಮಾರ್ ತೆಲ್ಲೂರ್ಕರ್ ಹೀರಾಪುರ್ ಕಲಬುರ್ಗಿ ಅವರು ಕ್ರಿಯಾಶೀಲ ಹೋರಾಟಗಾರರಾಗಿದ್ದು ಅವರು ಅಂಬೇಡ್ಕರ್ ಜಯಂತಿಯ ಅಧ್ಯಕ್ಷರಾಗಿರುವುದು ಸಂತಸದ ವಿಚಾರ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಕಲಬುರಗಿಯ ಜಿಲ್ಲೆಯ ನೂತನ ಜಿಲ್ಲಾ ಜಯಂತ್ಯೋತ್ಸವ ಅಧ್ಯಕ್ಷರಾಗಿರುವಂಥ ಮಹೇಶ್ ತೆಲ್ಲೂರ್ಕರ್ ಅವರನ್ನು ಇವತ್ತು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆ ಆಗಿರ್ಬೋದು ಮತ್ತು ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಇವತ್ತು ಎಲ್ಲ ಸಂಘಟನೆಯ ಒಂದು ಮುಖಂಡರ ಒಂದು ಅನಿಸಿಕೆಯ ಮೂಲಕ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಇಲ್ಲಿ ಯಾವುದೇ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ಅಧ್ಯಕ್ಷರಾಗಿ ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಜನಪರ ಸಂಘಟನೆ ಇರ್ಬೋದು, ಎಲ್ಲ ಜಾತಿ ಜನಾಂಗದ ನಾಯಕರ ಸಮ್ಮುಖದಲ್ಲಿ ಇವತ್ತು ಮಹೇಶ್ ತೆಲ್ಲೂರ್ಕರ್ ಅವರ ಒಂದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಕಲಬುರಗಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಅಭಿನಂದನೆಗಳು ಹೇಳುವುದರ ಮುಖಾಂತರ ಮತ್ತು ಮುಂದಿನ ದಿನಗಳಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಜನ ಮೆಚ್ಚತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತ ಕಾರ್ಯಕ್ರಮ ಮಾಡಲಿ ಅಂತಕ್ಕಂಥದ್ದು ಹೇಳುವುದರ ಮುಖಾಂತರ ಇವತ್ತು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದರಂತೆ ಅವರಿಗೆ ತಕ್ಕಂತೆ ಪದಾಧಿಕಾರಿಗಳು ಕೂಡ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಕಾರ್ಯಕ್ರಮ ನೆರವೇರಿಸಿಕೊಳ್ಳಿ ಅಂತಕ್ಕಂಥದ್ದು ಹೇಳುವುದರ ಮುಖಾಂತರ ಇವತ್ತು ಎಲ್ಲ ರೈತ ಪರ ಸಂಘಟನೆಯ ಮುಖಂಡರಾದಂಥ ದಯಾನಂದ ಪಾಟೀಲ್ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಮತ್ತು ನಮ್ಮ ಮೂಲ ಭಾರತಿಯವರು ನಾಗು ಗುಂಡಗುರ್ತಿ ಅವರು ಎಲ್ಲ ಜಾತಿಯ ಜನಾಂಗದವರ ಬಂದು ಇವತ್ತು ಆಯ್ಕೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಹೇಳುತ್ತಾ ಇವತ್ತು ಎಲ್ಲರಿಗೂ ಮೊದಲಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಪಾದಕ್ಕೆ ಶರಣಿಸುತ್ತಾ ನಾನು ನೂತನವಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋ ನಮ್ಮ ಎಲ್ಲ ಸಮಾಜದ ಮುಖಂಡರಿಗೂ ಮತ್ತು ದಲಿತ ಹೋರಾಟಗಾರರಿಗೂ ನನ್ನ ಜೈ ಭೀಮನ್ನು ಹೇಳುತ್ತಾ ಈ ಜಿಲ್ಲಾ ಸಮಿತಿ ವತಿಯಿಂದ ನನಗೆ ಎಲ್ಲ ರೀತಿಯಿಂದ ಅವ್ರಿಗೆ ನಡೆದಂಥ ದಾರಿಗಳು ಒಳ್ಳೇದು ಅನಿಸಿಕೊಂಡು ನಾನು ಇಲ್ಲಿ ಬರಬೇಕಂತ ಅನಿಸ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ಎಲ್ಲರೂ ನನಗೆ ಸಹಕರಿಸೋದಕ್ಕಾಗಿ ಅವ್ರು ತುಂಬ ಜೈ ಭೀಮ ಧನ್ಯವಾದಗಳು ಅಂತ ಹೇಳುತ್ತಾ ನಂದು 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಜಯಂತಿಗೆ ಎಲ್ಲರನ್ನು ಒಗ್ಗೂಡಿಸಿ ಜಯಂತಿಯನ್ನು ಆಚರಣೆ ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಬೇಕು, ಯಶಸ್ವಿಗೊಳಿಸ. ಸಮಾರಂಭದಲ್ಲಿ ದಲಿತ ಮುಖಂಡರಾದ ಮಂಜುನಾಥ್ ಭಂಡಾರಿ, ದಶರಥ್ ಕಲಗುರ್ತಿ, ನಾಗರಾಜ್ ಗುಂಡಗುರ್ತಿ, ಅರುಣ್ ಭರಣಿ, ಸಚಿನ್ ಫರ್ತಾಬಾದ್, ದತ್ತು ಬಾಸಗಿ, ಪ್ರದೀಪ್ ಬಾವೆ, ದಯಾನಂದ್ ಪಾಟೀಲ್, ಅರವಿಂದ್ ಕಮಲಾಪುರ್, ಸಲೀಂ ಗಬ್ರಿಯಾ, ಹಿಂದೂ ಪರ ಸಂಘಟನೆಯ, ಕನ್ನಡ ಪರ ಸಂಘಟನೆಯ, ದಲಿತ ಪರ ಸಂಘಟನೆಯ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.